ಪದದಿಂದ ಆಟೋಮೊಬೈಲ್ ಅಥವಾ ಸ್ವಯಂ ಚಲಿಸುವ ಎಂಬ ಪದವನ್ನು ಸೃಷ್ಟಿಸುತ್ತವೆ. ಆಟೋಮೊಬೈಲ್ ಅಥವಾ ವಾಹನಗಳ ಕುರಿತು ಸಂಪೂರ್ಣವಾಗಿ ಅಧ್ಯಯನ ನಡೆಸುವ ಒಂದು ಇಂಜಿನಿಯರಿಂಗ್ ಬ್ರಾಂಚ್ ಆಗಿದೆ ಆಟೋಮೊಬೈಲ್ ಇಂಜಿನಿಯರಿಂಗ್. ಪ್ರಸ್ತುತ ದಿನಗಳಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಅನೇಕ ಯುವಕರಿಗೆ ಆಸಕ್ತಿ ಇರಿಸುವ ಒಂದು ಕೇರಿಯರ್ ಆಗಿದೆ ಆಟೋಮೊಬೈಲ್ ಇಂಜಿನಿಯರಿಂಗ್. ವಾಹನಗಳಲ್ಲಿ ಅಟ್ಯಾಚ್ಮೆಂಟ್ ಇರದವರು ಯಾರೂ ಇರಲಿಕ್ಕಿಲ್ಲ. ಅದರಲ್ಲಿ ಒಂದು ಪ್ಯಾಷನ್ ಆಗಿರುವವರನ್ನು ಕೂಡ ನಾವು ನೋಡುತ್ತೇವೆ. ಅದೇ ರೀತಿ ಆಟೋಮೊಬೈಲ್ ಇಂಡಸ್ಟ್ರಿಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳ ಮೂಲಕ ವೆರೈಟಿ ವೆಹಿಕಲ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ನಡೆಯುತ್ತಿದೆ. ಈ ಇಂಡಸ್ಟ್ರಿಯಲ್ಲಿ ಹಲವಾರು ಬೆಳವಣಿಗೆಗಳು ದಿನೇ ದಿನೇ ನಡೆಯುತ್ತಿದ್ದಂತೆ ಆಟೋಮೊಬೈಲ್ ಕೋರ್ಸನ್ನು ಕಲಿಯುವವರು ಕೂಡ ಡೆವಲಪ್ ಆಗುತ್ತಿರಬೇಕಾಗುತ್ತದೆ. ಮೋಟಾರ್ ವೆಹಿಕಲ್ಗಳ ಮೇಲೆ ಪ್ಯಾಷನ್ ಆಗಿದ್ದವರು, ಪ್ಯಾಷನೆಟ್ ಆಗಿ ವರ್ಕ್ ಮಾಡಬಯಸುವವರು ಆಯ್ಕೆ ಮಾಡಬೇಕಾದ ಒಂದು ಕೋರ್ಸ್ ಆಗಿದೆ ಆಟೋಮೊಬೈಲ್ ಇಂಜಿನಿಯರಿಂಗ್. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೊಂದು ಇಂಜಿನಿಯರಿಂಗ್ ವಿಭಾಗವಾಗಿದ್ದು ಕಂಪ್ಯೂಟರ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಪ್ರೋಗ್ರಾಮ್ ಡಿಸೈನ್, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮುಂತಾದವುಗಳನ್ನೊಳಗೊಂಡ ಒಂದು ಟೆಕ್ನಿಕಲ್ ಇಂಜಿನಿಯರಿಂಗ್ ಆಗಿದೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಇದು ಹಲವಾರು ವಿದ್ಯಾರ್ಥಿಗಳಿಗೆ ಕಲಿಯಬೇಕೆಂಬ ಆಸಕ್ತಿ ಇರುವ ಕ್ಷೇತ್ರವಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ IT ಕಂಪನಿಗಳಲ್ಲಿ ವರ್ಕ್ ಮಾಡಬೇಕೆಂಬ ಉದ್ದೇಶದಲ್ಲಿಯೂ ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡುತ್ತಾರೆ. ಮತ್ತು ಕೆಲವರು ಚಿಕ್ಕ ಪ್ರಾಯದಿಂದಲೇ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಹಲವು ಸ್ಕಿಲ್ ಸೆಟ್ ಬಿಲ್ಡ್ ಮಾಡಿ ಸ್ಟಾರ್ಟಪ್ ಅನ್ನು ಪ್ರಾರಂಭಿಸಿರುತ್ತಾರೆ. ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಉತ್ತಮ ನಾಲೆಜ್ ಬೆಳೆಸಬೇಕೆಂಬ ನಿಟ್ಟಿನಲ್ಲಿ ಇದನ್ನು ಆಯ್ಕೆ ಮಾಡುತ್ತಾರೆ. ಸ್ನೇಹಿತರೆ, ಇದೊಂದು ಪ್ರಾಕ್ಟೀಸ್ ಮತ್ತು ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ನೀವು ಎಷ್ಟೇ ಸರ್ಟಿಫಿಕೇಷನ್ ಪಡೆದರೂ ಈ ಕ್ಷೇತ್ರದಲ್ಲಿ ಸ್ಕಿಲ್ಸ್ ಇಲ್ಲ ಅಂದರೆ ಖಂಡಿತವಾಗಿಯೂ ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ. ನಾನೊಬ್ಬ IT ಕಂಪನಿಯಲ್ಲಿ ವರ್ಕ್ ಮಾಡಬೇಕು, ನಾನೊಬ್ಬ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕೆರಿಯರ್ ಮುಂದುವರಿಸಬೇಕು ಎಂಬ ಆಸೆ ಇದ್ದರೆ ಹಿಂದೆ ಇದಕ್ಕೆ ಪ್ರಿಪೇರ್ ಆಗುವುದು ಉತ್ತಮ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಂಬುದು ವಿವಿಧ ಕಾರ್ಯಗಳಲ್ಲಿ ಬಳಸುವ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಸರ್ಚ್, ಡಿಸೈನಿಂಗ್, ಡೆವಲಪಿಂಗ್ ಮತ್ತು ಟೆಸ್ಟಿಂಗ್ ಮಾಡಲು ಕಲಿಯುವ ಒಂದು ಪದವಿ ಕೋರ್ಸ್ ಆಗಿದೆ. ಮುಂದಿನ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಕೆರಿಯರನ್ನು ಇದು ನೀಡುತ್ತದೆ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, IT ಇಂಡಸ್ಟ್ರೀಸ್, ಪವರ್ ಜನರೇಷನ್ ಇಂಡಸ್ಟ್ರೀಸ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಫರ್ಮ್, ಕಮ್ಯುನಿಕೇಷನ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್, ಆಟೋಮೊಬೈಲ್ ಇಂಡಸ್ಟ್ರೀಸ್, ಕಂಪ್ಯೂಟರ್, ರೇಡಿಯೋ ಆ್ಯಂಡ್ ಟೆಲಿವಿಷನ್ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ಸ್, ಮೊಬೈಲ್ ಕಮ್ಯುನಿಕೇಷನ್, ಹೆಲ್ತ್ ಕೇರ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಮುಂತಾದ ಹಲವಾರು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ, ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಹಾಗೂ ಫಾರಿನ್ ಕಂಟ್ರಿಗಳಲ್ಲಿಯೂ ಅತ್ಯಂತ ಜಾಬ್ ಆಪರ್ಚುನಿಟೀಸ್ ಇರುವ ಒಂದು ಕೋರ್ಸ್ ಆಗಿದೆ ECE ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲಿತವರ ಜಾಬ್ ಪ್ರೊಫೈಲ್ ನೋಡುವುದಾದರೆ ಮೆಕ್ಯಾನಿಕಲ್ ಇಂಜಿನಿಯರ್, ಡಿಸೈನ್ ಇಂಜಿನಿಯರ್, ಪರ್ಚೇಸ್ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್ ಎಕ್ಸಿಕ್ಯೂಟಿವ್, ಸರ್ವಿಸ್ ಇಂಜಿನಿಯರ್, ಇನ್ಸ್ಟ್ರಕ್ಷನಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಡಿಸೈನರ್, ಮೇಂಟೆನೆನ್ಸ್ ಇಂಜಿನಿಯರ್, ಆಟೋಮೋಟಿವ್ ಇಂಜಿನಿಯರ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಂಜಿನಿಯರ್ ಮುಂತಾದ ಹಲವು ಜಾಬ್ ಪ್ರೊಫೈಲ್ಗಳನ್ನು ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲಿತವರು ಪಡೆಯಬಹುದು. ಇನ್ನು ಇವರನ್ನು ಯಾರು ರಿಕ್ರೂಟ್ ಮಾಡುತ್ತಾರೆ? ಆಟೋಮೋಟಿವ್ ಇಂಡಸ್ಟ್ರೀಸ್, ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಇಂಡಸ್ಟ್ರೀಸ್, ಏರೋನಾಟಿಕಲ್ ಇಂಡಸ್ಟ್ರೀಸ್, ಮೆಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಹಾಗೂ ಇತ್ತೀಚಿನ ದಿನಗಳಲ್ಲಿ ಟಾಪ್ IT ಕಂಪನೀಸ್ಗಳು ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲಿತವರನ್ನು ಹೈರ್ ಮಾಡುತ್ತಿದೆ. ಆದ್ದರಿಂದ ದೇಶ ವಿದೇಶಗಳಾದ್ಯಂತ ಹೆಚ್ಚಿನ ಅವಕಾಶಗಳನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಂಬ ಈ ಕೋರ್ಸ್ ಒಳಗೊಂಡಿದೆ.